ಚೆನ್ನಾಗಿ ಅನಿಸ್ತಿದೆ. ತಾನ್ವಿ ಯಾವ ಸ್ಕೂಲು? 5ನೇ ಕ್ಲಾಸ್ ಅಂದ್ರಿ? ಸಾಂದೀಪನಿ. ಎಲ್ಲಿ? ಸಾಂದೀಪನಿ ನರಿಬೊಗರು, ಪುತ್ತೂರು. ಪುತ್ತೂರಲ್ಲಿದ್ಯಾ? ಓಕೆ. ಸೊ ಈ ಕ್ಲಾಸ್ಗೆ ಯಾಕೆ ಬರ್ಬೇಕನ್ನಿಸ್ತು? ಸ್ವಲ್ಪ ಕಲಿಬೇಕಂತ ಅನಿಸ್ತು. ಕಲಿಬೇಕನ್ನಿಸ್ತಾ? ಕಲ್ತೇನ್ ಮಾಡ್ಬೇಕು ಅನ್ನಿಸ್ತು? ಮಾತಾಡಿ, ಪರವಾಗಿಲ್ಲ. ಸಾನ್ವಿ. ಓಕೆ. ಸ್ಪೀಚ್ ಮಾಡ್ಬೇಕು. ಟೀಚಿಂಗ್ ಹೋಗ್ಬೇಕು ಅಂತ ಪರವಾಗಿಲ್ಲ. 5ನೇ ಕ್ಲಾಸಲ್ಲೇ ಯೋಚನೆ ಮಾಡ್ತಾ ಇದೀಯಾ? ಇನ್ನೊಂದು 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ಬಂದಾಗ ಗುರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀಯೋ ಏನೋ ಗೊತ್ತಿಲ್ಲ. ಆದ್ರೂ ಗುಡ್. ಐ ಆಮ್ ವೆರಿ ಹ್ಯಾಪಿ. ಶ್ರೇಯಸ್ ಗೌಡ್ರೆ, ಓಕೆ. ಮೈಕ್ ಆನ್ ಮಾಡಕ್ಕೆ ಮೆಸೇಜ್ ಕಳಿಸಿದ್ದೀನಿ ನೋಡಿ. ಸರ್ ರಘು ಜಾಗೂರ್ ಅಂತ. ಓಕೆ. ಒಬ್ಬೊಬ್ರೆ ಮಾತಾಡಿ ಫಸ್ಟ್. ಆಯ್ತು, ನಾರಾಯಣ್ ಗೌಡ್ರೆ ಮಾತಾಡಿ. ಸರ್ ನಮಸ್ತೆ. ಹಾ, ಸರ್ ನಾರಾಯಣಗೌಡ. ಹೇಳಿ. ಭಾಷಣ ಕೌಶಲ್ಯ ಒಂದು ಏಕೆ ಅಂದ್ರೆ ಒಂದು ನಾಯಕತ್ವ, ಒಂದು ಲೀಡರ್ಶಿಪ್ಗೆ ಮತ್ತೆ ಸಾಮಾಜಿಕ ಗುರುತಿಸ್ಕೊಳ್ಳಕ್ಕೆ ಬೇಕೇ ಬೇಕು ಸರ್. ಓಕೆ, ಗುಡ್. ಈಗ ಇದುವರೆಗೆ ಸ್ವಲ್ಪ ಮಾಹಿತಿ ಕೊಟ್ಟೆ, ಹೇಗನ್ನಿಸ್ತು? ಮಾಹಿತಿ ಚೆನ್ನಾಗಿದೆ ಸರ್. ಓಕೆ, ಗುಡ್. ಥ್ಯಾಂಕ್ ಯು ನಾರಾಯಣ್ ಗೌಡ್ರೆ. ಈಗ ವಿವೋ ಮೊಬೈಲ್ನವ್ರು ಮಾತಾಡಿ. ನಮ್ಗೆ ಭಾಷಣ ಕೌಶಲ್ಯ ಏಕೆ ಬೇಕು ಹೇಳಿ ಈಗ. ಸರ್ ನಮಸ್ತೆ, ನಾನು ರಘು ಜಾಗೂರ್ ಅಂತ ಹೇಳಿ. ಹೇಳಿ. ಸರ್ ಅಂದ್ರೆ ಯಾವ ಸಮಯದಲ್ಲಿ ಯಾವ ಕಂಟೆಂಟ್ ವಿಚಾರವಾಗಿ ಮಾತಾಡ್ಬೇಕು, ಮತ್ತೆ ಜನರ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ಬೇಕು, ನಾವು ಹೇಗೆ ಅರ್ಥ ಮಾಡಿಸ್ಬೇಕು, ಮತ್ತೆ ನಾವು ಮಾತಾಡೋ ಕಂಟೆಂಟ್ ಅವ್ರಿಗೆ ಯಾವ ರೀತಿ ತಲುಪಿಸ್ಬೇಕನ್ನೋ ವಿಚಾರವಾಗಿ. ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಮ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಓಕೆ, ಪ್ರತಿಭಾ ಅವರೇ, ಭಾಷಣ ಕೌಶಲ್ಯ ಯಾಕೆ ಬೇಕು ಅಂತೀರಿ? ಮೈಕ್ ತಕ್ಷಣ ಆನ್ ಮಾಡ್ಕೊಂಡು ಮಾತಾಡ್ಬೇಕು. ಓಕೆ, ಎಸ್. ಭಾಷಣ ಯಾಕೆ ಕಲಿಬೇಕು? ನಮಸ್ಕಾರ. ಹ್ಮ್ ಭಾಷಣ ಹ್ಮ್ ಓಕೆ, ಮಾತಾಡಿ. ಯಾಕೆ ಕಲಿಬೇಕಂದ್ರೆ ನಾವು ಒಂದ್ ಸ್ವಲ್ಪ ಎಲ್ಲವನ್ನು ತಿಳಿದುಕೊಂಡು ಇನ್ನ ಸ್ವಲ್ಪ ಏನಾದ್ರೂ ಬಿಟ್ಟಿದ್ರೆ ಮಾರ್ಗದರ್ಶಕರಿಂದ ತಿಳಿದುಕೊಂಡು ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು. ಸ್ಟೇಜ್ ಅಲ್ಲಿ ಮಾಡುವಾಗ ನಮ್ಮ ಭಾಷಣ ಮಾತಾಡ್ತಾ ಯಾವ್ದಾವ್ದೋ ದಿಕ್ಕಿಗೆ ಹೋಗುತ್ತೆ. ಅದಾಗದೇನೆ ಒಂದು ಸಾಂಗವಾಗಿ ಅವ್ರಿಗೆ ಮುಟ್ಟಿಸಿ ಅಲ್ಲಿರೋರ್ನೆಲ್ಲ ಖುಷಿ ಪಡಿಸಿ, ಏನೇನೋ ಸಮಸ್ಯೆ ಹೊತ್ತು ಬಂದಿರ್ತಾರೆ ಅಲ್ಲಿಗೆ, ಆ ಸಮಸ್ಯೆಯಿಂದ ಹೊರ ಬರಂಗಿ ಖುಷಿ ಪಡಿಸಿ ಸ್ಟೇಜ್ ಮೇಲಿಂದ ಹೊರ ಬರ್ಬೇಕು. ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಹುಸೇನ್ ಸಾಬ್ ಏನಾದ್ರು ಮಾತಾಡ್ತಾರ? ಹುಸೇನ್ ಸಾಬ್ ಮಾತಾಡೋದಾದ್ರೆ ಮೈಕ್ ತಕ್ಷಣ ಆನ್ ಮಾಡ್ಕೊಂಡು ಮಾತಾಡಿ. ಎಸ್, ಇನ್ನೊಬ್ರು ಸ್ಯಾಮ್ಸಂಗ್ ಅವರು ಮಾತಾಡ್ತೀರಾ? ಎಸ್, ಮಾತಾಡೋದಿದ್ರೆ ಮಾತಾಡ್ಬಿಡಿ. ತಮ್ಮ ಹೆಸರೇನು? ಓಕೆ. ನಾನು ಇದು ಫಸ್ಟ್ ಟೈಮರ್ಸ್ ಹೆಚ್ಚಿನ ಜನ ಬಂದಿರೋದ್ರಿಂದ ಆ ರೀತಿ ಅವ್ರಿಗೆ ಮೈಕ್ ಆನ್ ಮಾಡ್ಕೊಳ್ಳೋದು ಆಫ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ. ಆದ್ರೂ ನಾನು ದಾಖಲೆ ಮಾಡ್ತಾ ಇದ್ದೇನೆ. ಎಸ್, ಹುಸೇನ್ ಸಾಬ್ ಅವರೇ. ಸರ್ ನಮಸ್ತೆ. ನಮಸ್ತೆ. ಯಾಕೆ ಭಾಷಣ ಕೌಶಲ್ಯ ಬೇಕು? ಸರ್ ಭಾಷಣ ಕೌಶಲ್ಯ ಇದು ನಾವು ಏನಾದ್ರೂ ರಾಜಕೀಯವಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಕಡಿಮೆ, ನಾವು ಭಾಷಣ ಅನ್ನೋದು. ಹಿಂಗಾಗಿ ಇದು ಕಲಿಬೇಕನ್ನೋ ಒಂದು ಉದ್ದೇಶದಿಂದ ನಿಮ್ಗೆ ಅದ್ ಮಾಡಿದ್ದೀನಿ ಸರ್. ಓಕೆ, ವೆರಿ ಗುಡ್. ಸೊ ಭಾಷಣ ಕೌಶಲ್ಯವನ್ನ ಕಲಿತರೆ ನಮಗೆ ಲಾಭ ಇದೆ, ಅದನ್ನ ಕಲಿಯಬೇಕು ಅನ್ನುವುದನ್ನ ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದಾರೆ. ಗುಡ್. ಮುತ್ತು ಅನ್ನೋರು ಹೇಳಿದ್ದಾರೆ, ಕಲಿತದ್ದನ್ನು ಸರಿಯಾಗಿ ವ್ಯಕ್ತಪಡಿಸಲು ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಲು. ವೆರಿ ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಈಗ ನನ್ಗೇನೋ ಗೊತ್ತಿರುತ್ತೆ, ಆ ಗೊತ್ತಿರೋದನ್ನ ಸರಿಯಾಗಿ ವ್ಯಕ್ತಪಡಿಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಾವು ಕನ್ನಡದಲ್ಲಿ ಅಭಿವ್ಯಕ್ತಿ ಅಂತ ಒಂದು ಪದ ಬಳಸ್ತೇವೆ. ಇಟ್ ಈಸ್ ಹೌ ವಿ ಪ್ರೆಸೆಂಟ್ ಅವರ್ ಸೆಲ್ಸ್. ಅದು ನಮ್ಮನ್ನ ಬೇರೆಯವರಿಗೆ ನಮ್ಮ ವ್ಯಕ್ತಿತ್ವವನ್ನೇ ತೆರೆದುಕೊಡುತ್ತದೆ, ವ್ಯಕ್ತಿತ್ವವನ್ನೇ ಬಿಚ್ಚಿಕೊಡುತ್ತದೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಿ ಮುತ್ತು ಅವರೇ. ಬಾಲಾಜಿ ಅವರು ಹೇಳ್ತಾರೆ, ರೆಸ್ಪೆಕ್ಟ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್ ಲೀಡರ್ಶಿಪ್. ವಾವ್. ಇನ್ನೊಬ್ಬರಿಗೆ ಮಾತುಗಳ ಮೂಲಕನೇ ಗೌರವ ಕೊಡೋದಕ್ಕೆ ಸಾಧ್ಯತೆ ಇದೆ.
ಜೊತೆಗೆ ನಮ್ಮ ವೈಯಕ್ತಿಕ ಬೆಳವಣಿಗೆಯೂ ಸಾಧ್ಯ. ನಾನು ನನ್ನ ಮೊದಲನೆಯ ಕೃತಿ ನುಡಿಗನ್ನಡಿಯಲ್ಲಿ ಈ ಮಾತನ್ನ ಹೇಳಿದ್ದೇನೆ. ಏನಂದ್ರೆ ಮೊದಲನೇ ಚಾಪ್ಟರ್ನೇ ಮಾತು ಮತ್ತು ವ್ಯಕ್ತಿತ್ವ ಅಂತ ಈ ಮೊದಲನೇ ಚಾಪ್ಟರ್ ಹೇಳಿದ್ದೇನೆ. ನಮ್ಮ ವ್ಯಕ್ತಿತ್ವಕ್ಕೂ ನಮ್ಮ ಮಾತುಕತೆಗೂ ಸಂಬಂಧ ಇದೆ ಸ್ನೇಹಿತರೆ. ಹಾಗೆ ಲೀಡರ್ಶಿಪ್ ಬರಬೇಕಂದ್ರೆ ನಾನು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಓಕೆ, ನಾನು ನನ್ನ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಚುರಪಡಿಸಬೇಕು, ವ್ಯಕ್ತಪಡಿಸಬೇಕು. ಹಾಗಾಗಿ ಬಾಲಾಜಿಯವರು ಹೇಳಿದ ಮಾತುಗಳು ಕೂಡ ಸರಿಯಾಗಿದೆ. ನೀವಿಬ್ಬರು ತುಂಬ ಚೆನ್ನಾಗಿ ಹೇಳಿದ್ದೀರಿ. ಮತ್ತು ಶ್ರೇಯಸ್ ಗೌಡರು ಕೂಡ ನಾಯಕತ್ವ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಿರಿ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ನಾಯಕತ್ವವನ್ನು ಅಥವಾ ಬದುಕಿನಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅನನ್ಯತೆ ಅರಿಯಿರಿ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡಬೇಕು. ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಎಂದುಬಿಟ್ಟು Amazon.in ಈ ಬುಕ್ ಸಿಗ್ತದೆ, ನೀವು ಗಮನಿಸ್ಕೊಳ್ಳಿ. ಈ ಅನನ್ಯತೆ ಅರಿಯಿರಿ ಕೃತಿ ಸಪ್ನಾ ಬುಕ್ ಹೌಸ್ನಲ್ಲಿ sapnaonline.com ಲಭ್ಯ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾ ಆ್ಯಕ್ಚುಲಿ ಪಬ್ಲಿಕ್ ಸ್ಪೀಕಿಂಗಿಂದ ಆರಂಭ ಮಾಡಿ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಓವರಾಲ್ ಆಗಿ ಅರ್ಥ ಮಾಡಿಸಿ, ಲೈಫ್ ಸ್ಕಿಲ್ಸ್ನ ಅರ್ಥ ಮಾಡಿಸಿ, ಐ ಆಮ್ ಎಂಡಿಂಗ್ ವಿತ್ ಲೀಡರ್ಶಿಪ್ ಸ್ಕಿಲ್ಸ್. ಸೊ ದಿಸ್ ಈಸ್ ದಿ ಸ್ಟೆಪ್ ಐ ಆಮ್ ಯುಟಿಲೈಸಿಂಗ್. ಐ ಆಮ್ ಮೇಕಿಂಗ್ ಯೂಸ್ ಆಫ್ ಅವರ್ ಪ್ಲ್ಯಾಟ್ಫಾರ್ಮ್. ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಬೇಸಿಕ್ ಪಬ್ಲಿಕ್ ಸ್ಪೀಕಿಂಗ್ನ ಫೌಂಡೇಶನ್ ಫಸ್ಟ್ ಸ್ಟೆಪ್ ಮಾಡ್ಕೊಂಡಿದ್ದೇವೆ. ಆಮೇಲೆ ಓವರಾಲ್ ಕಮ್ಯುನಿಕೇಷನ್ ಸ್ಕಿಲ್ಸು, ಅದಾದಮೇಲೆ ಲೈಫ್ ಸ್ಕಿಲ್ಸ್. ಆ್ಯಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್ ಅಂತ ಹೇಳ್ತಾನೆ. ಓಕೆ, ದೆನ್ ಕಮ್ಸ್ ದ ಲೀಡರ್ಶಿಪ್. ನಮ್ಮ ಬಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾಯಕರಾಗಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಭಾಷಣ ಕೌಶಲ್ಯದಿಂದ ನಿಮ್ಮ ಭಯಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗಿದೆ. ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗ್ತದೆ, ಧೈರ್ಯ ಜಾಸ್ತಿ ಆಗ್ತದೆ, ನಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ, ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಬಾಂಧವ್ಯ ಸುಧಾರಣೆ, ರಿಲೇಶನ್ಶಿಪ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಕಡಿಮೆ ಕೌಟುಂಬಿಕ ಕಲಹಗಳು, ಮೌನದ ಮಹತ್ವ ಅರಿವಾಗ್ತದೆ. ಮಾತಾಡ್ತಾ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದು ಅರ್ಥ ಆಗ್ತದೆ. ಮಾರಾಟ ತಂತ್ರ ವೃದ್ಧಿ, ಮಾರ್ಕೆಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ, ನೆಗೋಷಿಯೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಕ್ಲೋಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅದರಿಂದ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ, ನಮ್ಮ ಹಣಕಾಸಿನ ಸ್ಥಾನವೂ ಕೂಡ ವೃದ್ಧಿ ಆಗ್ತದೆ. ವ್ಯವಹಾರ ಕೌಶಲ್ಯದಲ್ಲಿ ಚುರುಕು. ನಮ್ಮ ಹತ್ರ ಕೋರ್ಸ್ ಸೇರಿದವರು ಎಷ್ಟೊಂದು ಜನ, ಸರ್ ನಾವು ಫೀಸ್ ಇಷ್ಟು ಕೊಟ್ವಿ, ಆದರೆ ಅದೇನೂ ಅಲ್ಲ ಸರ್, ನಾನು ತಿಂಗಳಿಗೆ 2 ಲಕ್ಷ 3 ಲಕ್ಷ ನನ್ನ ಆದಾಯವನ್ನು ವೃದ್ಧಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಕೇಳಿ ಖುಷಿ ಆಗ್ತದೆ. ಇನ್ನು ಒತ್ತಡ ನಿವಾರಣೆ, ಎಷ್ಟೊಂದು ಜನರಿಗೆ ಮಾನಸಿಕವಾದ ನೆಮ್ಮದಿ ಇರೋದಿಲ್ಲ. ಆ ಒತ್ತಡ ನಿರ್ವಹಣೆಯನ್ನು ಮಾಡೋದಕ್ಕೆ ಸಹಾಯ ಆಗ್ತದೆ. ಒಟ್ಟಾರೆಯ ಉತ್ತಮ ಆರೋಗ್ಯ ವೃದ್ಧಿಯಾಗೋದಕ್ಕೂ ಇದು ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಹಣಕಾಸು ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಕಡಿಮೆ ಗೊಣಗಾಟ ಅಂತ ಹೇಳ್ತಾನೆ. ಲೈಫಲ್ಲಿ ಎಲ್ಲದಕ್ಕೂ ಕ್ರಿಬ್ಬಿಂಗ್ ಅಂತೀವಿ ಇಂಗ್ಲೀಷ್ನಲ್ಲಿ. ಎಲ್ಲ ಏನು ಕೇಳಿದ್ರು, ಅಯ್ಯೋ ಸಾರ್ ಅದು ಸರಿಯಿಲ್ಲ ಸರ್, ಇದು ಸರಿಯಿಲ್ಲ ಸಾರ್, ಹಂಗೆ ಸರಿಯಿಲ್ಲ ಸಾರ್, ಹಿಂಗೆ ಸರಿಯಿಲ್ಲ. ನಿಮಗೆ ಲೈಫ್ ಬಗ್ಗೆ ಕ್ಲಾರಿಟಿ ಬರ್ತಾ ಏನಾಗುತ್ತೆ ಅಂದರೆ ಇದು ಸ್ಪಷ್ಟತೆ ಆಗ್ತದೆ. ಮುತ್ತೋರು, ಮಾತು ಬಲ್ಲವನಿದ್ದರೆ ಜಗಳಗಳನ್ನು ಬಗೆಹರಿಸುತ್ತದೆ ಅಲ್ವೇ? ಖಂಡಿತ ಮುತ್ತೋರೆ, ಅನೇಕ ಜಗಳಗಳೇ ಕಡಿಮೆ ಆಗ್ತದೆ. ನೆಮ್ಮದಿ, ಶಾಂತಿ, ಸಂತೃಪ್ತಿ ನಮ್ಮದಾಗ್ತದೆ. ಇದಕ್ಕಿಂತ ಇನ್ನೇನು ಬೇಕು? ಸೊ ನಾವು ದ ಬೆನಿಫಿಟ್ಸ್, ಇದರಿಂದ ಲಾಭನ ಅರ್ಥ ಮಾಡ್ಕೊಂಬಿಟ್ರೆ ಖಂಡಿತವಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಅಭಿವೃದ್ಧಿ ಹೆಚ್ಚಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.